ನಾಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುವರ್ಣ ಮಹೋತ್ಸವ ಸಿದ್ಧತೆ ಪರಿಶೀಲಿಸಿದ ಬೇಳೂರು. ಸುವರ್ಣ ಮಹೋತ್ಸವ ಯಶಸ್ಸಿಗೆ ಸಹಕಾರ ನೀಡಲು ಶಾಸಕರ ಮನವಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮವಾಗಿಸಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಡಿಸೆಂಬರ್ 23-24ರಂದು ನಡೆಯಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದೂಧರ್, ಬಸವರಾಜ್, ಭವ್ಯ ಕೃಷ್ಣಮೂರ್ತಿ, ಲೋಕೇಶ್, ಉಮೇಶ್ ಸೂರನಗದ್ದೆ, ಸಲೀಂ ಯೂಸುಫ್, ಪ್ರಾಚಾರ್ಯ ಸತ್ಯನಾರಾಯಣ್ KC, G ಪರಮೇಶ್ವರಪ್ಪ, ಗಣಪತಿ ಮಂಡಗಳಲ್ಲೆ, ಕಲಸೆ ಚಂದ್ರಪ್ಪ, LM ಹೆಗಡೆ ಇನ್ನಿತರರು ಹಾಜರಿದ್ದರು. ಜೂನಿಯರ್ ಕಾಲೇಜಿನ ಸರ್ಕಾರಿ ಜೂನಿಯರ್ ಕಾಲೇಜಿನ 50ನೇ ವರ್ಷದ ಸಂಭ್ರಮ ಆಚರಣೆಯನ್ನ ನನ್ನ ಇಲ್ಲಿಯ ಅಧ್ಯಕ್ಷರು ಉಪಾಧ್ಯಕ್ಷರಾದ ಇಂದೂಧರ್ ಗೌಡರು ಮತ್ತು ಕಮಿಟಿಯ ಎಲ್ಲ ಗೌರವ ಸದಸ್ಯರು ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಪ್ರಿನ್ಸಿಪಾಲು ಅವರ ಎಲ್ಲ ಶಿಕ್ಷಕ ಬಂಧುಗಳು ಸೇರಿ ಬಹಳ ಖುಷಿಯಾಗಿ ಆನಂದವಾಗಿ ಒಂದು ಸಂಭ್ರಮ ಆಚರಣೆ ಮಾಡಬೇಕಂತ ಹೇಳಿ ಇವತ್ತು ಏನು ಹೊರಟಿದ್ದಾರೆ ನಾಳೆ ಮತ್ತು ನಾಡ್ದು. ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಬಂದು ನೋಡ್ಲಿಕ್ಕೆ ನಾನು ಬಂದಿದ್ದೀನಿ. ಬಹಳ ಅದ್ದೂರಿಯಾಗಿ ಬಂದಿದೆ, ಸ್ಟೇಜ್ ಎಲ್ಲ ಚೆನ್ನಾಗಿ ಬಂದಿದೆ. ಪೇಂಟ್ ನಡೀತಾ ಇದೆ, ಸ್ವಲ್ಪ ಪೇಂಟ್ ತಡ ಆಗಿದೆ, ಸ್ವಲ್ಪ ತುಂಬಾ ದೊಡ್ಡದಲ್ವಾ, ಅದು ಟೆಂಡರ್ಗಾರರು ಬಂದು ಹಿಡಿದಿದ್ದು ಸ್ವಲ್ಪ ಲೇಟ್ ಆಯ್ತು. ಆದ್ರೆ ಫ್ರಂಟ್ ಎಲ್ಲ ಮಾಡಿದ್ದಾರೆ, ಇನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಈಗ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಈಗ ಪ್ರೈವೇಟ್ ಶಾಲೆ ಇದ್ದಂಗೆ, ಕಾಲೇಜ್ ಇದ್ದಂಗೆ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಹಳ ಒಳಗಡೆ ಎಲ್ಲ ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ವ್ಯವಸ್ಥೆ ಎಲ್ಲ ಮಾಡಿ ಅದ್ದೂರಿಯಾದಂತ ಕಾರ್ಯಕ್ರಮಗಳನ್ನ ನಾಳೆ ಮತ್ತು ನಾಡ್ದು ಮಾಡಬೇಕು. ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ನಾಳೆ ಫುಲ್ 1 ಡೇ ಮಕ್ಕಳ ಕಾರ್ಯಕ್ರಮ ಇರುತ್ತೆ, ಮಕ್ಕಳದೇ ಫುಲ್ ಕಲ್ಚರಲ್ ಪ್ರೋಗ್ರಾಮ್ ಅವ್ರದ್ದೆಲ್ಲ ಇರುತ್ತೆ ಮತ್ತು ಶಿಕ್ಷಕರದ ನಾಳೆ ಪಾತ್ರ ಅವ್ರದ್ದು ಇರುತ್ತೆ. ನಾಡ್ದು ರಾಜೇಶ್ ಕೃಷ್ಣನ್ ಅವರು ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅದು ಇಡೀ ಸಾಗರ ತಾಲೂಕಿನ ಜನರಿಗೂ ಸಹ ಸಿಗುವಂತದ್ದು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಓದಿರುವಂತ, ಅದರಲ್ಲೂ ನಾನು MLA ಆಗಿ ಈ ಕಾಲೇಜಲ್ಲಿ ಓದಿರೋದ್ರಿಂದ ನನಗೊಂದು ಹೆಮ್ಮೆ ಇದೆ. ಆ ಕಾಲೇಜಿನ ಅಭಿವೃದ್ಧಿಗೂ ಸಹ ತುಂಬಾ ಸಹಕಾರ ಕೊಟ್ಟಿದ್ದೀನಿ. ಹಿಂದೆ 2004-8ರಲ್ಲೂ ಸಹ ಅತ್ಯಂತ ಯಶಸ್ವಿ ಬರ್ಲಿಕ್ಕೆ ಗೋಪಾಲಕೃಷ್ಣ ಬೇಳೂರೇ ಕಾರಣ ಆಗಿದ್ರು. ಅಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನು ಅವಾಗ್ಲೂ ಮಾಡಿಕೊಟ್ಟಿದ್ದೆ. ಈಗಲೂ ಸಹ ಹೆಚ್ಚುವರಿಗೆ 5 ಕೊಠಡಿಯನ್ನ ಮತ್ತೆ ಮೂಲ ಶೌಚಾಲಯಗಳಿಂದ ಹಿಡಿದು ಪ್ರತಿಯೊಂದು ಯಾವುದೇ ಕಮ್ಮಿ ಇಲ್ಲ ರೀತಿಯಲ್ಲಿ ಏನೇನು ಹೇಳಿದ್ರೆ ಅದೆಲ್ಲವನ್ನೂ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಈ ಒಂದು ಕಾಲೇಜಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ನಡೀತದೆ ಅಂತ ಭಾವನೆ ಇದೆ. ನೀವೆಲ್ಲರೂ ಭಾಗವಹಿಸಬೇಕು, ನೀವು ಸಹಕಾರ ಕೊಡಬೇಕು. ಯಾರ್ಯಾರು ಹಳೆ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಬರಬೇಕು, ಈ ಸುವರ್ಣ ಸಂಭ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಲಕ್ಷಾಂತರ ಜನ ಇಲ್ಲಿ ಓದಿ ಹೋಗಿ ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕಾರ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಬಂದು ಈ ಪಾಲ್ಗೊಳ್ಳುವಂತ ಅವಕಾಶ ಸಿಕ್ಕಿದೆ. ಈ ಸುವರ್ಣ ಸಂಭ್ರಮವನ್ನು ಎಲ್ಲರೂ ಚೆನ್ನಾಗಿ ಮಾಡೋಣ ಅಂತ